ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ಎಲ್ಲರಿಗೂ ಹೆಂಗದೆ ರೀ? ಆರಾಮದೇರಿ ಅನ್ಕೋತೀನಿ. ನಾನು ಕೂಡ ಆರಾಮದೇನಿ ನೋಡಿ. ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ನಿಮ್ದೆಲ್ಲದು ಟೀ ಆಯ್ತಾ ಫ್ರೆಂಡ್ಸ್? ಹೇಳ್ರಿ, ನೀವು ಹೆಂಗದೆ ರೀ ಅಂತ ಕಮೆಂಟ್ ಹಾಕ್ರಿ. ಆರಾಮದಿರಲ್ಲ ನೀವೆಲ್ಲರೂ? ನಿಮ್ಮ ಕಡೆ ಮಳೆ ಬರ್ತಾ ಇದೆಯಾ? ನಮ್ಮ ಕಡೆ ಅಂತೂ ಮಳೆ ಬರ್ತಾ ಇದೆ ನೋಡ್ರಿ. ನೋಡಿರಿ, ಪಲ್ಯ ಒಗ್ಗರಣೆ ಹಾಕಿದೆ. ಸ್ವಲ್ಪ ಕುದಿಲ್ರಿ ಇದು. ಈಗ ಕುದಿಯುವ ತನಕ ಹಿಟ್ಟಿಗೆ ನೀರು ಇಡ್ತೀನಿ ನೋಡ್ರಿ. ರೊಟ್ಟಿ ಮಾಡ್ಬೇಕಲ್ರಿ ಈಗ. ಕುದಿಯೋ ತನಕ ರೊಟ್ಟಿಗೆ ನೀರು ಹಾಕಿ ನಾದ್ತೀನಿ ಅನ್ಕೋತಕ್ಕ ಇದು ಕುದಿತೈತೆ ನೋಡ್ರಿ. ಸ್ವಲ್ಪ ನೀರು ಕಾಯಿಲ್ರಿ, ಇದು ರೊಟ್ಟಿಗೆ ನೀರು ಕಾಯಿಲಿ. ಅಲ್ಲಿ ತನಕ ಹೊರಗೆ ಹೋಗಿ ಬರೋಣ ಬನ್ನಿ. ಹೊರಗಿನ ನೇಚರ್ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ನೋಡಿರಿ, ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡಿರಿ. ಮಳೆ ಬೇಗ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಬೆಳಗ್ಗೆ. ನೋಡಿ ಫ್ರೆಂಡ್ಸ್, ದನಗಳೆಲ್ಲ ಹೊರಗೆ ಕಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅವರು ಹಾಲು ತೊಗೊಂಡು ಹೊರಗೆ ಹೋಗಿದ್ದಾರೆ ನೋಡಿರಿ. ಹಾಲು ಹಾಕಿ ಬರ್ತಾರೆ ಇವಾಗ. ನೋಡಿರಿ, ಇದೇ ಮನೆ ಮುಂದೆನೇ ನಾವು ಅಂದರೆ ಹೊಲದಲ್ಲಿ ಇದ್ದೀವಲ್ವಾ, ಹೊಲದನೇ ಅಕ್ಕಪಕ್ಕ ಹೊಲ ಇದೆ. ಎಲ್ಲ ಕಬ್ಬು ಐತೆ ನೋಡಿರಿ. ಈ ಥರ ಎಲ್ಲ ಕಬ್ಬು ಐತಿ. ನಾವು ಈ ಥರ ಇಲ್ಲಿ ಹೋಗಬೇಕು. ಇದೇ ಕಾಲು ಹಾದಿ ನೋಡಿರಿ ನಮ್ಮದು. ಹೀಗೆ ಹೋಗಿ ಆ ರೋಡ್ ಮೇಲೆ ಹೋಗಬೇಕು. ಈ ಥರ ಕಬ್ಬಿದೆ. ಇದು ಬೇರೆದವ್ರದ್ದು ಕಬ್ಬು, ಇದು ಕೂಡ ಬೇರೆದವ್ರದ್ದು. ಅಲ್ಲಿ ಹಿಂದ್ಗಡೆ ಕಾಣುತ್ತಲ್ವಾ, ಹಿಂದ್ಗಡೆ ಮನೆ ಹಿಂದ್ಗಡೆ ನಮ್ಮದೇ ಹೊಲ ಅದು. ನೋಡಿ, ನಿನ್ನೆಲ್ಲ ಲಾಗೋಡ್ ಹೋಗಿದ್ದಾರೆ. ಲಾಗೋಡೆಲ್ಲ ಇದು ಲಾಗೋಡ್ ಅಂತೀವಿ ನಾವು. ಈ ನಿನ್ನೆ ಎಲ್ಲ ಗೊಬ್ಬರ ಹೋಗಿದ್ದಾರೆ. ಗೊಬ್ಬರ ಚೀಲ ಹೋಗಿದ್ದಾರೆ ನೋಡಿ, ಗೊಬ್ಬರ ಹೊಲಕ್ಕೆ. ಈ ಥರ ನೋಡಿ, ನಮ್ಮ ಕಡೆ ಇದು ಕಬ್ಬಿನ ಕಳ್ಗಿ ತೆಗಿತಾರೆ. ಈ ಥರ ಕಳ್ಗಿ ತೆಗಿತಾರೆ. ನಿಮ್ಮ ಕಡೆನೂ ತೆಗಿತಾರೆ ಏನ್ರಿ? ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ ಮಾಡಿ ಹೇಳ್ರಿ. ಈ ಥರ ಎಲ್ಲ ತೆಗಿತಾರ ನಿಮ್ಮ ಕಡೆ? ಎಲ್ಲ ಒಣಗಿದ್ದು ಗರಿ ಎಲ್ಲ ಇರ್ತೈತೆ ನೋಡಿರಿ ಕಬ್ಬಿಗೆ, ಆ ಥರ ತೆಗಿತಾರ. ಇದೆಲ್ಲ ಚಜ್ಜಿ ಮೇವು ನೋಡಿರಿ. ಈ ಕಡೆ ಎಲ್ಲ ಚಜ್ಜಿ ಮೇವು ಹಾಕಿದ್ದಾರೆ ನೋಡಿ. ಇದೆಲ್ಲ ಚಜ್ಜಿ ಮೇವು ನೋಡಿರಿ. ನಮ್ಮ 2 ಕರುಗಳು, 1 ಆಕಳು ನಿಂತಿದೆ. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿತ್ತು ನೋಡಿರಿ. ಮಕ್ಕಳು ರೆಡಿ ಆಗತ್ತಾರ. ಹಾಯ್ ಹೇಳಪ್ಪ, ಹಾಯ್ ಹೇಳ, ಹಾಯ್ ಹೇಳ. ಬರ್ರಿ ಒಳಗೆ ಹೋಗೋಣ, ಬರ್ರಿ ಹೋಗೋಣ. ನೀರು ಕಾಯಕತ್ತಾವ ಮಕ್ಕಳಿಗೆ ನೋಡಿ. ನೀರು ಕೂಡ ಕಾದಾವ. ಮಕ್ಕಳು ಜಳಕ ಮಾಡಿ ತಯಾರಾಗಿ ಹೋಗ್ತಾರೆ ಇವಾಗ. ಬಂಡೆ ಇದಾವ. ಇಲ್ಲಿ ಕತ್ಲಲ್ಲಿ ಏನೂ ಕಾಣಂಗಿಲ್ಲ ನೋಡ್ರಿ. ಪಲ್ಯ ಕುದಿಯಾಕತ್ತೈತ್ರಿ. ಮಕ್ಕಳದೊಂದು ಕಾಟ್ ನೋಡ್ರಿ. ನಾ ಬರ್ತೇನೆ ನೋಡಿ. ಅಳ್ಬೇಡ ತಯಾರಾಗಿ ಪಟ್ನ ಸಾಲಿಗೆ ಹೋಗ್ರಿ. ಪಟ್ನ 1-2 ರೊಟ್ಟಿ ಮಾಡ್ತೇನೆ. ಪಟ್ನ ತಯಾರಾಗಿ ಊಟ ಮಾಡಿ ಹೋಗ್ರಿ. ನೋಡಿರಿ, ಪಲ್ಯ ಕುದಿಯಾಕತ್ತೈತ್ರಿ. ಪಲ್ಯ ಕುದಿ ತನಕ ಸ್ವಲ್ಪ ಹಿಟ್ಟು ನಾದ್ತೀನಿ ನೋಡಿರಿ. ಕುದಿಯಾಕ ಬತ್ತು ನೋಡಿರಿ ಪಲ್ಯ ಈ ಥರ. ರೊಟ್ಟಿ ಹಿಟ್ಟಿಗೆ ನೀರು ಹಾಕ್ಕೊಂಡೆ ಇವಾಗ. ಪಟ ರೊಟ್ಟಿ ಮಾಡ್ಬೇಕು ನೋಡಿರಿ. ಮಕ್ಕಳು ಇಲ್ಲಾದ್ರೆ ತಿನ್ನಲಾರ್ದೇ ಹೋಗಿಬಿಡ್ತಾರೆ. ಹಂಗೆ ಲೇಟ್ ಆಗೈತಿ, ಏನು ಬೇಡ ಅಂತ ಹೋಗಿ ಬಿಡ್ತಾರೆ ನೋಡಿರಿ. ಅದಕ್ಕೆ ಸ್ವಲ್ಪ ಮಾರ್ನಿಂಗ್ ಕೆಲಸ ಬೇಗ ಮಾಡ್ಕೋಬೇಕ್ರಿ. ಇಲ್ಲಾಂದರೆ ಮಕ್ಕಳು ಉಪವಾಸ ಹೋಗ್ತಾರೆ ಪಾಪ.
ರೊಟ್ಟಿ ಒಲೆ ಮೇಲೆ ಮಾಡ್ತೀನಿ ನೋಡ್ರಿ ನಾನು. ಗ್ಯಾಸ್ಗಿಂತ ಒಲೆ ಮೇಲೇ ಬೇಗ ಬೇಗ ಆಕೈತ್ರಿ ಅಡುಗೆ ಅನಿಸ್ತೈತಿ ನನಗೆ. ಆದರೆ ಗ್ಯಾಸ್ ಮ್ಯಾಲೆ ಮಾಡೋದ್ರಕ್ಕಿಂತ ಅಡುಗೆ ಒಲೆ ಮ್ಯಾಲೆ ಮಾಡೋದು ಬೆಟರ್ ನೋಡ್ರಿ. ವಿಡಿಯೋ ಪೂರ್ತಿ ನೋಡಿರಿ, ಕೊನೆವರೆಗೂ ವಿಡಿಯೋ ನೋಡಿರಿ, ಯಾರೂ ಸ್ಕಿಪ್ ಮಾಡಬೇಡ್ರಿ. ಓಕೆನಾ? ನೀವು ಪೂರ್ತಿ ನೋಡೋದ್ರಿಂದ ಮತ್ತು ಒಂದು ಲೈಕ್ ಕೊಡೋದ್ರಿಂದ ತುಂಬ ಅಂದ್ರೆ ತುಂಬ ಹೆಲ್ಪ್ ಆಕೈತಿ ನಮ್ಗೆ. ಲೈಕ್ ಕೊಟ್ಟು ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕ್ರಿ. ವಿಡಿಯೋದಾಗ ಏನು ಮಿಸ್ಟೇಕ್ ಇದೆ ಏನಿದೆ ಅಂತ ನನಗೆ ತಿಳಿಸಿ, ಆಯಿತಾ? ನೋಡಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಿ ತಿರುಗಿ ಹಾಕಿದೆ ರೊಟ್ಟಿ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಫೈನಲಿ ರೊಟ್ಟಿ ಎಲ್ಲ ಮಾಡಿದ್ದೀನಿ. ಎಷ್ಟು ರೊಟ್ಟಿ ಮಾಡಿದ್ದೀನಿ ನೋಡಿರಿ. ಡೈಲಿ ಇಷ್ಟು ರೊಟ್ಟಿ ಬೇಕೇ ಬೇಕು. ಓಕೆ ರೀ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಆಯಿತಾ? ಬಾಯ್.